ಆಸ್ತಿಕ ಬಂಧುಗಳೇ, ನಮ್ಮಿ ಕರಾವಳಿ ದೇಗುಲಗಳ ತವರು. ಇಲ್ಲಿನ ಅವಳಿ ಜಿಲ್ಲೆಗಳಲ್ಲಿನ ದೇವಾಲಯಗಳು ತಮ್ಮ ಅದ್ಭುತವೆನಿಸುವ ವಾಸ್ತುಶಿಲ್ಪ, ಕಾರಣಿಕವೇ ಮೊದಲಾದ ಕಾರಣಗಳಿಂದಾಗಿ ಪ್ರಸಿದ್ಧವಾಗಿವೆ. ಕೆಲವು ದೇವಾಲಯಗಳು ಧಾರ್ಮಿಕ ಶ್ರದ್ಧೆ, ನಂಬಿಕೆಗಳ ಜೊತೆಗೆ ಪ್ರವಾಸಿ ಆಕರ್ಷಣೆಗಳೂ ಆಗಿವೆ. ಹೀಗೆ ಕರ್ನಾಟಕದ ಕರಾವಳಿ ದೈವಸ್ಥಾನಗಳು, ದೇವಾಲಯಗಳ ಸುಂದರ ಬೀಡಾಗಿ ನಾಡನ್ನು ಪೊರೆಯುತ್ತಿವೆ. ದೇವಾಲಯಗಳ ಪುನರ್ ಪ್ರತಿಷ್ಠೆ, ಬ್ರಹ್ಮ ಕಲಶೋತ್ಸವದಂತಹ ಧಾರ್ಮಿಕ ಸುಕೃತಗಳಲ್ಲಿ ಊರಿಗೆ ಊರೇ ಪರಮ ಧಾರ್ಮಿಕ ಶ್ರದ್ಧೆಯಿಂದ ತೊಡಗಿಸಿಕೊಂಡು ಸಡಗರಿಸುವುದು ಕರಾವಳಿಯಲ್ಲಿ ಸಾಮಾನ್ಯವಾಗಿದೆ. ಹೀಗಿರುತ್ತಾ ಉಡುಪಿ ಜಿಲ್ಲೆ ಬ್ರಹ್ಮಾವರ ತಾಲೂಕು ಬಿಲ್ಲಾಡಿ ಗ್ರಾಮದ ನೈಲಾಡಿ ಎಂಬ ಪುಟ್ಟ ಊರಿನಲ್ಲಿ ಸಾವಿರಾರು ವರ್ಷಗಳ ಪುರಾತನ ದೇವಾಲಯ ಕದ್ರಂಜೆ ಮಹಾಲಿಂಗೇಶ್ವರ ದೇವಸ್ಥಾನ. ಒಂದು ಕಾಲದಲ್ಲಿ ನಿತ್ಯ ಪೂಜೆ, ರಂಗಪೂಜೆ, ಶಿವರಾತ್ರಿ ಉತ್ಸವ, ರಥೋತ್ಸವಗಳಿಂದ ಸಡಗರಿಸುತ್ತಿದ್ದ ಈ ಶಿವ ಸಾನ್ನಿಧ್ಯ ಇಂದು ಕಾಲಗರ್ಭದೊಳಗೆ ಅಂತರ್ಗಾಮಿಯಾಗಿದೆ. ಆ ಕಾಲದಲ್ಲಿ ದೇವಸ್ಥಾನದ ಆವರಣದಲ್ಲಿ ಪ್ರಾಥಮಿಕ ಶಾಲೆಯೂ ಇದ್ದು ಅದೆಷ್ಟೋ ವಿದ್ಯಾರ್ಥಿಗಳು ಇಲ್ಲಿಂದಲೇ ವಿದ್ಯಾರ್ಜನೆ ಪಡೆದುಕೊಂಡಿದ್ದರು. ಬ್ರಾಹ್ಮಣರ ಅಗ್ರಹಾರದ ನಡುವೆ ವಿರಾಜಮಾನನಾಗಿದ್ದ ಕದ್ರಂಜೆ ಮಹಾಲಿಂಗೇಶ್ವರ ದೇವಸ್ಥಾನ ಯಾವುದೋ ದುಷ್ಟಗ್ರಹದ ವಕ್ರದೃಷ್ಟಿಗೆ ಸಿಲುಕಿ ಹಂತ ಹಂತವಾಗಿ ನಾಶಗೊಳ್ಳಲಾರಂಭಿಸಿತು. ದೇವಾಲಯದ ಸುತ್ತ ಇದ್ದ ಬ್ರಾಹ್ಮಣ ಅಗ್ರಹಾರದ ಮನೆಗಳು ಒಂದೊಂದೇ ಬರಿದಾದವು. ದೇವಸ್ಥಾನವು ಒಂದು ದಿನ ಪ್ರಕೃತಿ ವಿಕೋಪಕ್ಕೆ ಹಂತ ಹಂತವಾಗಿ ಕುಸಿದು ಬೀಳಲಾರಂಭಿಸಿ ನೆಲಸಮವಾಗಿ ದೇವಾಲಯ ಇದ್ದ ಜಾಗದಲ್ಲಿ ದಟ್ಟ ಕಾಡು ಬೆಳೆಯಿತು. ದೇಗುಲ ಇತಿಹಾಸದ ಪುಟ ಸೇರಿತು. ಊರನ್ನು ಪೊರೆಯುತ್ತಿದ್ದ ಊರೊಡೆಯ ಕದ್ರಂಜೆ ಮಹಾಲಿಂಗೇಶ್ವರನನ್ನು ಮತ್ತೆ ಭವ್ಯ ದೇಗುಲದಲ್ಲಿ ಪ್ರತಿಷ್ಠಾಪಿಸಬೇಕು. ಅವನ ಅಂದ ಚಂದ ಕಂಡು ಪುನೀತರಾಗುವ ಮಹದಾಸೆ ಊರಿಗೆ ಇತ್ತಾದರೂ ಕಾಲ ಗರ್ಭದೊಳಗಿನ ಮಹಾಲಿಂಗೇಶ್ವರ ಕಣ್ಣು ತೆರೆಯಲಿಲ್ಲ. ದೇಗುಲ ಮತ್ತೆ ಪುನಶ್ಚೇತನಗೊಳ್ಳಲೇ ಇಲ್ಲವಲ್ಲ ಎನ್ನುವ ಕೊರಗು ಬಿಲ್ಲಾಡಿ ನೈಲಾಡಿಯ ಜನತೆಗೆ ನಿತ್ಯ ನಿರಂತರವಾಯಿತು. ತಮ್ಮ ವೈಯಕ್ತಿಕ ತಾಪತ್ರಯಗಳಿಗೆ ಊರೊಳಗೆ ಪಾಳು ಬಿದ್ದ ಈ ಶಿವಾಲಯವೂ ಕಾರಣವಾಗಿರಬಹುದೇ ಎನ್ನುವ ಸಣ್ಣ ಆತಂಕವು ಊರವರ ಮನಸ್ಸಿನಲ್ಲಿತ್ತು. ಇವೆಲ್ಲವುಗಳನ್ನು ಅರಿತೋ ಏನೋ ಇಸವಿ 2008ರಲ್ಲಿ ದೇಗುಲ ಪುನರ್ ನಿರ್ಮಾಣದ ಪ್ರಯತ್ನಗಳು ಚಿಗುರೊಡೆದವು. ಬೂದಾಡಿಯ ದಿವಂಗತ ಹರ್ಷವರ್ಧನ ಶೆಟ್ಟಿಯವರ ಮುಂದಾಳತ್ವದಲ್ಲಿ, ನಾಗರಾಜ ಉಡುಪ ಅವರ ಮಾರ್ಗದರ್ಶನದಲ್ಲಿ ದೇವಸ್ಥಾನದ ಬಗ್ಗೆ ಅಷ್ಟಮಂಗಳ ಪ್ರಶ್ನೆಯನ್ನೂ ನಡೆಸಲಾಯಿತಾದರೂ ಯಾಕೋ ಈ ಪ್ರಯತ್ನ ಫಲಗೊಳ್ಳಲಿಲ್ಲ. ದಿನಗಳು ಉರುಳುತ್ತಿದ್ದವು. ಮತ್ತೆ ಗ್ರಾಮಸ್ಥರಿಗೆ ನಿರಾಸೆ. ಕದ್ರಂಜೆಯ ಮಹಾಲಿಂಗೇಶ್ವರ ಎಂದು ಕಣ್ಣು ತೆರೆದಾನು, ಗುಡಿ ನಿರ್ಮಾಣದ ನಮ್ಮ ಸಂಕಲ್ಪ ಎಂದು ಸಿದ್ಧಿಸಿಕೊಂಡಾನು ಎನ್ನುವ ಊರ ಮಾತುಗಳು ಒಂದು ನಿರಾಸೆಯ ನಿಟ್ಟುಸಿರಿನೊಂದಿಗೆ ಕೊನೆಯಾಗುತ್ತಿದ್ದವು. ಸುತ್ತಮುತ್ತಲಿನ ಊರುಗಳಲ್ಲಿ ಧಾರ್ಮಿಕ ಸುಕೃತಗಳು ಸಂಪನ್ನಗೊಳ್ಳುವುದನ್ನು ಕಣ್ತುಂಬಿಸಿಕೊಂಡಾಗ ಆ ಖುಷಿ ಸಾರ್ಥಕ ಭಾವವನ್ನು ಮೀರಿ ನಮ್ಮೂರ ಪರಮ ಕಾರಣಿಕ ಕ್ಷೇತ್ರ ಪಾಳುಬಿದ್ದ ಮರುಕ ಬಿಲ್ಲಾಡಿ ನೈಲಾಡಿಯ ಊರೆದೆಯನ್ನು ತೇವಗೊಳಿಸುತ್ತಿತ್ತು. ಅದೊಂದು ದಿನ ಊರಿನ ಇನ್ನೊಂದು ದೇವಸ್ಥಾನ ಅಭಿವೃದ್ಧಿಯಾಗದ ಕುರಿತು ಪ್ರಶ್ನೆ ಹಾಕಿದ ಸಂದರ್ಭ, ಈ ಕದ್ರಂಜೆ ಮಹಾಲಿಂಗೇಶ್ವರ ದೇವಸ್ಥಾನ ಅಭಿವೃದ್ಧಿ ಆದರೆ ಮಾತ್ರವೇ ಊರಿನ ಉಳಿದ ದೇವಾಲಯಗಳು ಅಭಿವೃದ್ಧಿಯಾಗುತ್ತದೆ. ಕದ್ರಂಜೆಯ ಜೀರ್ಣೋದ್ಧಾರಕ್ಕೆ ಒಬ್ಬ ಚಿರ ಯುವಕ ಬರುತ್ತಾನೆ, ಅವನಿಂದಲೇ ದೇವಸ್ಥಾನ ಅಭಿವೃದ್ಧಿ ಕಾಣುತ್ತದೆ ಎಂಬ ಮಾತು ಕೇಳಿಬಂತು. ಕಾಕತಾಳೀಯವೆಂಬಂತೆ 5 ದಶಕಗಳಿಂದ ಅಜ್ಞಾತವಾಗಿದ್ದ ಶಿವಾಲಯ ನಿರ್ಮಾಣಕ್ಕೆ ಈ ಬಾರಿ ಹೊಸ ಹುರುಪಿನಿಂದ ಟೊಂಕ ಕಟ್ಟಿದ್ದು 2020ರ ಅವಧಿಯಲ್ಲಿ ಅಂದಿನ ಬಿಲ್ಲಾಡಿ ಗ್ರಾಮ ಪಂಚಾಯತ್ ಅಧ್ಯಕ್ಷರಾಗಿದ್ದ ಪೃಥ್ವಿರಾಜ್ ಶೆಟ್ಟಿ ಬಿಲ್ಲಾಡಿ ಎನ್ನುವ ನವೋತ್ಸಾಹಿ ಯುವಕ. ಅದು 2020. ಇಡೀ ವಿಶ್ವವೇ ಕೋವಿಡ್ ಎಂಬ ಮಹಾಮಾರಿಯಿಂದ ಪರಿತಪಿಸುತ್ತಿತ್ತು. ಲಾಕ್ಡೌನ್ ಕಾರಣದಿಂದ ಊರಿಗೆ ಊರೇ ಸ್ತಬ್ಧವಾಗಿತ್ತು. ಆಗ ಅವರ ಸದಿಚ್ಛೆಗೆ
ಮಹತ್ವಾಕಾಂಕ್ಷೆಗೆ, ಪರಮ ಧಾರ್ಮಿಕ ಕೈಂಕರ್ಯಕ್ಕೆ ಅವರೊಡನೆ ಹೆಗಲಿಗೆ ಹೆಗಲು ಕೊಟ್ಟು ದುಡಿಯಲನುವಾದದ್ದು ನೈಲಾಡಿಯ ಬ್ರಾಹ್ಮರಿ ಯುವಕ ಮಂಡಲ ಎನ್ನುವ ಯುವ ಸಂಘಟನೆಯ ಕೆಚ್ಚೆದೆಯ ಯುವಕರು. ಅವರೊಂದಿಗೆ ಜೊತೆಯಾದವರು ಬಿಲ್ಲಾಡಿ ಫ್ರೆಂಡ್ಸ್, ಬಿಲ್ಲಾಡಿ ದಸರಾ, ಹಾಗೆಯೇ ಊರಿನ ಹಿರಿಯರು, ಸ್ತ್ರೀ ಶಕ್ತಿ ಸಂಘಗಳು, ಜೊತೆಗೆ ಬಿಲ್ಲಾಡಿ ನೈಲಾಡಿಯ ಸಹೃದಯಿ ಜನತೆ. ಮಹಾಲಿಂಗೇಶ್ವರನಿಗೆ ನಮಿಸಿ ಏಕೋ ದೃಢ ಸಂಕಲ್ಪದಿಂದ ದೇಗುಲದ ಆವಾರದಲ್ಲಿ ಆಳೆತ್ತರ ಬೆಳೆದು ಸಣ್ಣ ಕಾಡೆ ಆದಂತಿರುವ ಪೊದೆಗಳನ್ನು ಸವರಿ ಸತತ 3 ವಾರ ಸ್ವಚ್ಛಗೊಳಿಸುವುದರ ಮೂಲಕ ದೇಗುಲ ಅಭಿವೃದ್ಧಿಗೆ ಓಂಕಾರ ಹಾಡಲಾಯಿತು. ಗೊತ್ತಿಲ್ಲ ಶಿವನೇ ಭಕ್ತಿದಾರಿಯು, ಗೊತ್ತಿಲ್ಲ ಶಿವನೇ ಭಕ್ತಿದಾರಿಯು, ಗೊತ್ತಿರುವುದೊಂದೇ ದೈವ ಬಾರಿಯು, ಗೊತ್ತಿರುವುದೊಂದೇ ದೈವ ಬಾರಿಯು. ಉಳ್ಳಾಯ ನಿನ್ನ ನಿಲದೆಡೆಗೆ ಬಿದಡುಂದ ಮಾಯ ಸನ್ನಿಧಿಗೆ ಕಾಪು. ನಾವೊಂದು ಬಗೆದರೆ ದೈವ ಬಗೆದದ್ದೇ ಮತ್ತೊಂದು. ಪುನಃ ಬಂದ ಕೊರೋನಾ 2ನೇ ಅಲೆಯ ಲಾಕ್ಡೌನ್ ದೇಗುಲ ನಿರ್ಮಾಣ ಪ್ರಯತ್ನವನ್ನು ತುಸು ಹಿಮ್ಮೆಟ್ಟಿಸಿತಾದರೂ 2021ರಲ್ಲಿ ಗ್ರಾಮದ ಹಿರಿಯರು, ಸಂಘ ಸಂಸ್ಥೆಗಳ ಸಮ್ಮುಖದಲ್ಲಿ ಮಾಧವನ್ ಬೊದುವಾಳ್ ಅವರಿಂದ ಅಷ್ಟಮಂಗಲ ಚಿಂತನಾ ಕಾರ್ಯಕ್ರಮ ನಡೆಯಿತು. ಮುಂದಿನ 3.5 ವರ್ಷಗಳ ಅವಧಿಯಲ್ಲಿ ಕದ್ರಂಜೆ ಮಹಾಲಿಂಗೇಶ್ವರನ ದೇವಾಲಯ ನಿರ್ಮಾಣದ ಸಂಕಲ್ಪಕ್ಕೆ ಕಟಿಬದ್ಧವಾಯಿತು ಬಿಲ್ಲಾಡಿ ನೈಲಾಡಿ. ಅಂದಿನ ಆ ಅಷ್ಟಮಂಗಲಕ್ಕೆ ತೀರಾ ಅನಿರೀಕ್ಷಿತವಾಗಿ ಆಗಮಿಸಿದ ಪೇಜಾವರ ಶ್ರೀ ವಿಶ್ವಪ್ರಸನ್ನ ತೀರ್ಥ ಶ್ರೀಪಾದರು ಅಯೋಧ್ಯೆಯಲ್ಲಿ ರಾಮಮಂದಿರದಂತೆ ಕದ್ರಂಜೆಯಲ್ಲಿ ಮಹಾಲಿಂಗೇಶ್ವರ ದೇಗುಲ ನಿರ್ಮಾಣವಾಗಲಿ ಎಂದು ಆಶೀರ್ವದಿಸಿ ಹರಸಿ ದೇಗುಲ ನಿರ್ಮಾಣಕ್ಕೆ ತಮ್ಮ ಹಿಡಿಯಲ್ಲಿದ್ದ ಮೂಲ ಧನವನ್ನು ನೀಡಿದರು. ಹೌದು, ನಮ್ಮ ಸಂಕಲ್ಪಕ್ಕೆ ಆನೆಬಲ ಬಂತು. ಆ ದಿನವೇ ದೇಗುಲ ನಿರ್ಮಾಣಕ್ಕೆ ಜೀರ್ಣೋದ್ಧಾರ ಸಮಿತಿಯನ್ನು ರಚಿಸಲಾಯಿತು. ಯುವ ಮುಂದಾಳು ಪೃಥ್ವಿರಾಜ್ ಶೆಟ್ಟಿ ಬಿಲ್ಲಾಡಿಯವರನ್ನು ಜೀರ್ಣೋದ್ಧಾರ ಸಮಿತಿ ಅಧ್ಯಕ್ಷರನ್ನಾಗಿ ನೇಮಿಸಿ ಅವರೊಂದಿಗೆ ಊರಿನ ಯುವಕರು, ಮಹಿಳೆಯರು, ಹಿರಿಯರನ್ನು ಒಳಗೊಂಡ ಸಮರ್ಥ ತಂಡವನ್ನು ರಚಿಸಿ ಜವಾಬ್ದಾರಿಗಳನ್ನು ಹಂಚಿ ಮುಂದಡಿ ಇಡಲಾಯಿತು. ನಂತರ ಮುಷ್ಟಿ ಕಾಣಿಕೆ, ಕಲಾ ಸಂಕೋಚ ಕಾರ್ಯಕ್ರಮ ನಡೆದು ಬಾಲಾಲಯ ರಚಿಸಿ ಜೀರ್ಣೋದ್ಧಾರಕ್ಕೆ ಸಂಕಲ್ಪಿಸಲಾಯಿತು. ಮುಂದೆ ಮಹಾಲಿಂಗೇಶ್ವರನೇ ಮುನ್ನಡೆಸಿದ. ಊರು ಬಣ್ಣಿಸಲಸದಳವಾದಂತಹ ಭಕ್ತಿ ಭಾವದಿಂದ ದೇಗುಲ ನಿರ್ಮಾಣ ಕೈಂಕರ್ಯದಲ್ಲಿ ತನ್ನನ್ನು ತೊಡಗಿಸಿಕೊಂಡಿತು. 6 ದಶಕಗಳ ಕೊರಗು ಕೊನೆಗೂ ಮುಕ್ತಿ ಕಂಡಿತು. ಶಿವಕಾರಣಿಕ ಮತ್ತೊಮ್ಮೆ ಜನಜನಿತವಾಯಿತು. ಭಕ್ತಿಯ ಶಕ್ತಿ ಲೋಕಮುಖವಾಯಿತು. ಕದ್ರಂಜೆ ಮಹಾಲಿಂಗೇಶ್ವರ ಸರ್ವಾಂಗ ಸುಂದರವಾದ ಗೋಕಾಕ್ಷಿಲೆಯಲ್ಲಿ ಶಿಲಾಮಯ ಭವ್ಯ ದೇಗುಲದ ಗರ್ಭಗುಡಿಯಲ್ಲಿ ಪ್ರಸನ್ನನಾಗಿ ನೆಲೆ ನಿಂತು ಭಕ್ತರನ್ನು ಹರಸಿ ನಗುವಂತಾಯಿತು. ಊರು ಖುಷಿಯ ಕಡಲಾಯಿತು. ಭಕ್ತ ಮಹಾಜನಗಳೇ, ನಾವು ನಿಮಿತ್ತ ಮಾತ್ರ. ನಮ್ಮನ್ನು ಈ ದೇವತಾ ಕಾರ್ಯದಲ್ಲಿ ಸರ್ವ ವಿಧದಲ್ಲೂ ಮುನ್ನಡೆಸಿದವರು ನೀವು. ನಿಮ್ಮ ಸಾಂದರ್ಭಿಕ ಸಲಹೆ ಸಹಕಾರದಿಂದಲೇ ಇವೆಲ್ಲವೂ ಸಾಧ್ಯವಾಗಿದ್ದು, ಹೂವೆತ್ತಿದಷ್ಟು ಹಗುರವಾಗಿದ್ದು. ಕದ್ರಂಜೆ ಮಹಾಲಿಂಗೇಶ್ವರ ಸದಾ ನಮ್ಮ ನೆತ್ತಿ ಕಾಯಲಿ. ನಮ್ಮ ಮಕ್ಕಳು ಅವನ ಕಾರಣಿಕದ ಕಥೆ ಹೇಳುವಂತಾಗಲಿ. ಊರು ಸುಖ, ಶಾಂತಿ, ಸಮೃದ್ಧಿಯಿಂದ ನಳನಳಿಸಲಿ. ಸರ್ವರಿಗೂ ಸನ್ಮಂಗಳವಾಗಲಿ.